ಸಹ್ಯಾದ್ರಿ ಟಿವಿ ಇವತ್ತಿನ ಅಗ್ರವಾರ್ತೆಗಳಿಗೆ ಸ್ವಾಗತ. ನಾನು ಕವನ. ಮೊದಲಿಗೆ ಹೆಡ್ಲೈನ್ಸ್. ಇಂದು ವಿಶ್ವ ಭೂಮಿ ದಿನ. ಯಳಂದೂರಿನಲ್ಲಿ ವಸುಂಧರೆಯ ಒಡಲ ಸೇರುತ್ತಿದೆ ವಿಷ. ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಲು ಸಹಕರಿಸಿ ಎಂದ ಮಹೇಶ್ ಕುಮಾರ್. ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ವತಿಯಿಂದ ಅಂತರ್ವಲಯ ಮಹಿಳಾ ಅಂಡರ್-25 ಕ್ರಿಕೆಟ್ ಪಂದ್ಯಾವಳಿಗೆ ಶುಭಾಶಯ ಕೋರಿದ ಜಿಲ್ಲಾಧಿಕಾರಿಗಳು. ಚಿಕ್ಕಮಗಳೂರಿನಲ್ಲಿ ಧಾರಾಕಾರ ಮಳೆ, ರೈತರ ಮೊಗದಲ್ಲಿ ಕಳೆ, ಕೃಷಿ ಚಟುವಟಿಕೆ ಫುಲ್ ಜೋರು. ಚಾಮರಾಜನಗರ ಜಿಲ್ಲೆಯ ಯಳಂದೂರು ಪಟ್ಟಣ ಸುತ್ತಮುತ್ತ ಪ್ಲಾಸ್ಟಿಕ್ ತ್ಯಾಜ್ಯ ಹರಡಿಕೊಂಡಿದ್ದು ಹೊಳೆ ಸಾಲಿನ ರಸ್ತೆಯಲ್ಲಿ ಕಸ ಕರಗುತ್ತಿದೆ. ಜನ ಜಾನುವಾರು ಕಸದ ರಾಶಿಯ ನಡುವೆಯೇ ತೆರಳಬೇಕಿದೆ. ಅಪಾಯಕಾರಿ ಕಸ ಭೂಮಿಯ ಒಡಲು ಸೇರುತ್ತಿದ್ದು ಭೂಮಿ ಬಗೆದಲ್ಲೆಲ್ಲ ಪ್ಲಾಸ್ಟಿಕ್ ತುಣುಕುಗಳೇ ಕಾಣುತ್ತಿವೆ. ಜನರು ತಮ್ಮ ಮನೆಯ ತ್ಯಾಜ್ಯಗಳನ್ನು ಪಟ್ಟಣ ಕಟ್ಟಿ ಬಿಸಾಡುತ್ತಿರುವುದರಿಂದ ಪರಿಸರ ಮಾಲಿನ್ಯವಾಗುತ್ತಿದೆ. ನಾಗರಿಕರು ಕಸವನ್ನು ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗೆ ನೀಡುವ ಮೂಲಕ ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಲು ಸಹಕರಿಸಬೇಕು ಎಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಹೇಶ್ ಕುಮಾರ್ ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ವತಿಯಿಂದ ನಗರದ ನವಲೆ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಅಂತರ್ವಲಯ ಮಹಿಳಾ ಅಂಡರ್-25 ಕ್ರಿಕೆಟ್ ಪಂದ್ಯಾವಳಿಗೆ ಶಿವಮೊಗ್ಗದ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ರಕ್ಷಣಾಧಿಕಾರಿಗಳು ಆಗಮಿಸಿ ಮಹಿಳಾ ತಂಡಗಳಿಗೆ ಶುಭ ಹಾರೈಸಿದರು. ಮಾಧ್ಯಮ ಸಂಚಾಲಕರಾದ ಐಡಿಯಲ್ ಗೋಪಿಯವರು, ವಲಯ ಸಂಚಾಲಕರಾದ ಎಚ್.ಎಸ್. ಸದಾನಂದ, ಡಿ.ಆರ್. ನಾಗರಾಜ್, ಕೆ.ಎಲ್. ಸುಬ್ರಹ್ಮಣ್ಯ ಮತ್ತು ಮಂಗಳೂರು ತಂಡದ ಮಹಿಳಾ ಆಟಗಾರರು, ಪಂದ್ಯ ತೀರ್ಪುಗಾರರು ಉಪಸ್ಥಿತರಿದ್ದರು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಿರಂತರವಾಗಿ ಧಾರಾಕಾರ ಮಳೆ ಸುರಿಯುತ್ತಿದ್ದು ಕೃಷಿ ಚಟುವಟಿಕೆ ಚುರುಕುಗೊಂಡಿದೆ. ವಾಡಿಕೆಗಿಂತ ಈ ವರ್ಷ ಹೆಚ್ಚು ಮಳೆಯಾಗಿರುವುದು ರೈತರಿಗೆ ಸಂತಸಕ್ಕೆ ಕಾರಣವಾಗಿದೆ. ಇದರಿಂದ ರೈತರು ಕೃಷಿ ಚಟುವಟಿಕೆಗಳನ್ನು ಮುಂದುವರಿಸಿದ್ದು ಕಾಫಿ, ಏಲಕ್ಕಿ, ಕಾಳುಮೆಣಸು, ಶುಂಠಿ, ಹಸಿಮೆಣಸಿನ ನಾಟಿ ಪ್ರಕ್ರಿಯೆ ರಭಸದಿಂದ ಸಾಗಿದೆ. ಪ್ರಮುಖ ಕೃಷಿ ಪ್ರದೇಶಗಳಾದ ಕಡೂರು ಮತ್ತು ತರೀಕೆರೆಯಲ್ಲಿ ಹೆಸರುಕಾಳು, ಉದ್ದು, ಹತ್ತಿ, ಅಲಸಂದೆ, ಎಳ್ಳು, ನೆಲಗಡಲೆ ಬಿತ್ತನೆ ಹೆಚ್ಚಾಗಲಿದೆ ಎಂದು ಕೃಷಿ ಇಲಾಖೆ ತಿಳಿಸಿದೆ. ಇವಿಷ್ಟು ಇವತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ವೀಕ್ಷಿಸಿ ಸಹ್ಯಾದ್ರಿ ಟಿವಿ, ಶಂಕರಘಟ್ಟ.